ಪ್ರಕರಣ ಎಲ್ಲ ಮಿಸ್ಸಿಂಗ್ ಕೇಸ್ ಥರ ಆಗಿರಲಿಲ್ಲ. 2.5 ಲಕ್ಷ ಹಣದ ಜೊತೆ ಹುಡುಗ ಕಾಣೆಯಾಗಿದ್ರಿಂದ ಪೊಲೀಸರು ಟೈಮ್ ವೇಸ್ಟ್ ಮಾಡಲಿಲ್ಲ. ಜೊತೆಗೆ ನಾಪತ್ತೆಯಾದವನು ಮೈನರ್ ಬೇರೆ. ಪತ್ತೆ ಹಚ್ಚೋ ಕೆಲಸ ಬರದಲ್ಲಿ ಸಾಗಿತ್ತು. ಸಪ್ರೇಟ್ ತಂಡ ಮಾಡಿ ಇನ್ವೆಸ್ಟಿಗೇಷನ್ಗೆ ನಿಂತಿದ್ರು. ಕಡೆಗೆ ಕ್ಲೂ ಸಿಕ್ಕಿದ್ದು ಆಫೀಸಲ್ಲಿ. ಚೇತನ್ನು ಬ್ಯಾಂಕ್ನಿಂದ ಹಣ ತಗೊಂಡು ಓಡೋಗ್ಬಿಟ್ಟ ಅಂತಾನೆ ಅವತ್ತು ಎಲ್ಲರೂ ಅನ್ಕೊಂಡ್ರು. ಅದರಲ್ಲೂ ಆಫೀಸಿನ ಸಿಬ್ಬಂದಿಗಳಿಗಂತೂ ಅವತ್ತಿನ ಚೇತನ್ ವರ್ತನೆ ಸರಿಗಿರ್ಲಿಲ್ಲ ಅಂತಾನೂ ಅನಿಸಿತ್ತು. ಎಷ್ಟು ಹೇಳಿದ್ವಿ ಹೋಗ್ಬೇಡಿ ಇರೋದ್ರಿಂದ ಬಿಡಿ ಸರ್ ಇದೇನು ದೊಡ್ಡ 4-5 ಲಕ್ಷ ತಂದಿವಿ. ಎಷ್ಟೋ ಸಲ ಇದೇನು 2,50,000 ರೂಪಾಯಿ ಡ್ರಾ ಮಾಡೋದು, 1,25,000 ಅಲ್ಲಿ ಡೆಪಾಸಿಟ್ ಮಾಡೋದು, 1,25,000 ಆಫೀಸ್ ತರೋದು. ಅವನೇನು ಬರ್ತಾನೆ ಅಂತ ಹೊರಗಡೆ ಹೋಗ್ಬಿಟ್ಟ. ಅವ್ನು ಫೈಲ್ ಇಟ್ಬಿಡಿ ಅವನಂದ ಇರೋ ನಾನು ಬರ್ತೀನಿ ಫೈಲ್ ಇಟ್ಗೆ ಬರ್ತೀನಿ ಅಂತ ಅನ್ನೋದ್ರೊಳಗೆ ಅವನು ಅಲ್ಲಿ ಇದು ಕಬೋರ್ಡಲ್ಲಿ ಫೈಲ್ ಇಟ್ಟು ಹೊರಗಡೆ ಹೋಗಿ ನೋಡಿದ್ರಾಗ ಆ ಕಡೆ ಬಸ್ ಸ್ಟಾಪ್ ಆ ಕಡೆನೂ ಕಾಣ್ತಿಲ್ಲ, ಈ ಕಡೆನೂ ಕಾಣ್ತಿಲ್ಲ. ಹೀಗೆ ಏಕಾಏಕಿ ಒಬ್ನೇ ಹೊರಟೋಗಿದ್ದಕ್ಕೆ ಇಂಥದ್ದೊಂದು ಉದ್ದೇಶ ಇತ್ತ. ಮೊದಲೇ ಚೇತನ್ ಕಾಸೆತ್ಕೊಂಡು ಕಾಲ್ ಕೀಳೋ ಪ್ಲಾನ್ ಮಾಡಿದ್ದ ಅಂತೆಲ್ಲ ಯೋಚನೆ ಬಂದಿತ್ತಾದ್ರೂ ಸಹೋದ್ಯೋಗಿಗಳ ಒಳಮನಸ್ಸು ಚೇತನ್ ನಿಯತ್ತಿನ ಹುಡುಗ ಅಂತಾನೇ ಇತ್ತು. ಏನೇ ಆದ್ರೂ ಹುಡುಗನ್ನ ಹುಡುಕ್ಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ತನಿಖೆಗೆ ನಿಂತ ಪೊಲೀಸರು ಮೊದಲು ವಿಚಾರಿಸಿದ್ದು ಚೇತನ್ ಮನೆಯವರನ್ನ. ಅವರಿಗೆ ಏನೊಂದು ಗೊತ್ತಿರಲಿಲ್ಲ. ಮಗ ಮಿಸ್ ಆದ ನೋವಲ್ಲಿ ಅವರೂ ಇದ್ರು. ಅಷ್ಟಾದ್ಮೇಲೆ ಪೊಲೀಸರಿಗೆ ಯಥಾ ಪ್ರಕಾರ ಹುಡುಗ ಪ್ರೀತಿ ಪ್ರೇಮಕ್ಕೆ ಬಿದ್ದು ಹಣ ಸಿಕ್ಕಿದ್ದೇ ಸಮಯ ಅಂತ ಹುಡುಗಿ ಜೊತೆ ಓಡೋಗ್ಬಿಟ್ನ ಅನ್ನೋ ಯೋಚನೆ ಬಂತು. ಅವರು ಆ ಬಗ್ಗೆನೂ ತನಿಖೆ ನಡೆಸಿಬಿಟ್ರು. ಪ್ರಾರಂಭದಲ್ಲಿ ಬಂದಾಗ ಅವನು ಹುಡುಗ ಹಣ ತಗೊಂಡು ಹೋಗಿದ್ದಾನೆ ಅಂದ ತಕ್ಷಣ ಇಡೀ 1 ದಿವಸ 2 ದಿವಸ ಬರೀ ಅವನು ಎಲ್ಲೋಗಿರ್ಬೋದು ಅಂತ ಭಾಳ ಓಡಾಡ್ದು. ಬೇರೆ ಏನಾರು ಲಿಂಕ್ ಇರ್ಬೋದು, ಅವನೇನಾರು ಲವ್ ಮಾಡಿ ಏನಾರು ಬೇರೆ ಕಡೆ ಹೋಗಿದ್ದಾನೆ, ಹಣ ತೊಗೊಂಡು ಹೋಗಿದ್ದಾನೆ ಅಂತ ಆ ಥರ ಆ ಲೈನಲ್ಲಿ ಹುಡುಕ್ತಾ ಇದ್ರು. ಮೋಸ್ಟ್ಲಿ ಬರ್ತಾನೆ ಅಂತೇಳಿ ಮೊಬೈಲ್ ರಿಂಗ್ ಆಗ್ತಾ ಇತ್ತು. ಹಾಗಾಗಿ ಬರ್ಬೋದು, ಎಲ್ಲೂ ಹೋಗಿಲ್ಲ ಅಂತ. ಆಮೇಲೆ 1 ದಿವಸ ಆದಮೇಲೆ ಹುಡುಗ ಎಲ್ಲೂ ಕಾಣಲಿಲ್ಲ. ಲವ್ ಆವತ್ತು ಆ ವಿಷಯನೂ ಸಹ ನಮ್ಮ ಗಮನಕ್ಕೆ ಬರಲಿಲ್ಲ. ಕೊನೆಗೆ ತಕ್ಷಣ ರೂಟನ್ನು ಬದಲಾವಣೆ ಮಾಡ್ಕೊಂಡು ಏನೋ ಆಗಿರ್ಬೋದು ಅಂತೇಳಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದಂತಹ ಎಲ್ಲರನ್ನೂ ಸಹ ಒಂದು ಕಡೆಯಿಂದ ಎಕ್ಸಾಮಿನೇಷನ್ ಮಾಡಿದಾಗ ಕೊನೆ ನಮಗೆಲ್ಲೋ ಒಂದು ಕಡೆ ಮಾಹಿತಿ ಬಂತು, ಇಂಥ ಹುಡುಗರು ಬಿಟ್ಟೋಗಿದ್ದಾರೆ ಅಂತ. ಅವರನ್ನು ಸಾಕಷ್ಟು ಶ್ರಮ ವಹಿಸಿ ಅವ್ರಗಳನ್ನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕೊನೆಗೆ 3 ಜನ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಒಂದು ಹಂತದ ಸಕ್ಸಸ್ ಸಿಕ್ಕಿದ್ದು ಟ್ರಾವೆಲ್ ಕಂಪನಿಯವರ ಜೊತೆ ಮಾತಾಡಿದಾಗ. ಮಿಸ್ ಆದ ಹುಡುಗ ಚೇತನ್ ಬಗ್ಗೆ ಎಲ್ಲಾ ಕಡೆ ಒಳ್ಳೆ ಅಭಿಪ್ರಾಯ ಇತ್ತು. ಅದು ಇದು ಚಟ ಇರಲಿಲ್ಲ, ಲವ್ವು ಗಿವ್ವು ಅಂತ ಬಿದ್ದವನು ಅಲ್ಲ. ಅಂದಮೇಲೆ ಆತ ಕಾಣದೇ ಇರೋದಕ್ಕೆ ಬೇರೆಯದೇ ಕಾರಣ ಇದೆ, ಮತ್ತೇನೋ ಅನಾಹುತ ನಡೆದಿರಬಹುದು ಅಂತ ಅವರಿಗನ್ಸಿತ್ತು. ಹಂಗಾಗಿನೇ ಹುಡುಗನ ಫೋಟೋ ಹಿಡ್ಕೊಂಡು ಆತ ಹೋಗಿದ್ದ ಬ್ಯಾಂಕಿನ ಸುತ್ತಮುತ್ತ ವಿಚಾರಿಸಿದ್ದಾರೆ. ಆಗ್ಲೇ ಸ್ಥಳೀಯರೊಬ್ಬರು ಅವನು ಕಾರ್ ಹತ್ತಿ ಹೋದದ್ದನ್ನ ನೋಡಿದೀವಿ ಅಂದ್ರು. ಆದ್ರೆ ಯಾವ ಕಾರು, ಎಲ್ಲಿಗೆ ಹೋದ್ರು, ಚೇತನ್ ಯಾರ ಜೊತೆಗಾದ್ರೂ ಸೇರ್ಕೊಂಡು ಈ ಕೆಲಸ ಮಾಡಿದ್ನ, ಅವನ ಫ್ರೆಂಡ್ಸ್ ಅನ್ನ ವಿಚಾರಿಸೋಣ ಅಂತ ಹೋದ್ರೆ ಆತನಿಗೆ ಯಾರ ಜೊತೆಗೂ ಅಂತಹ ಕ್ಲೋಸ್ ರಿಲೇಷನ್ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಅವತ್ತು ಚೇತನ್ನನ್ನ ಕರ್ಕೊಂಡು ಹೋದವ್ರು ಯಾರು? ಹುಡುಗ ಕಿಡ್ನಾಪ್ ಆದ್ನ? ಎಸ್, ಚೇತನ್ ಕಿಡ್ನಾಪ್ ಆಗಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬಂದರು. ಚೇತನ್ನನ್ನ ಹೊತ್ತೊಯ್ದವರು ಯಾರು? ಅವನು ಬ್ಯಾಂಕಲ್ಲಿ ಹಣ ಡ್ರಾ ಮಾಡಿದ್ದನ್ನ ನೋಡಿದವರಿರ್ಬೇಕು, ಅಥವಾ ಮೊದಲೇ ಅವನು ಕಾಸು ತರೋ ಬಗ್ಗೆ ಮಾಹಿತಿ ಇರೋರಾಗಿರ್ಬೇಕು. ಅಲ್ಲಿ ಚೇತನ್ ಸ್ವತಃ ಕಾರ್ ಹತ್ತಿದ್ನಾದ್ರಿಂದ ಕಿಡ್ನಾಪ್ ಮಾಡಿದವರು ಪರಿಚಯಸ್ಥರೇ ಆಗಿರ್ತಾರೆ. ಆದ್ರೆ ಅವ್ರು ಯಾರು? ಪೊಲೀಸರ ಅನುಮಾನದ ದೃಷ್ಟಿ ತಿರುಗಿದ್ದು ಆತನ ಸಹೋದ್ಯೋಗಿಗಳ ಕಡೆಗೆ. ಆಫೀಸಲ್ಲೇ ಯಾರೋ ಪ್ಲಾನ್ ಮಾಡಿ ಹಣ ತರೋದಕ್ಕೆ ಹೋದ ಹುಡುಗನ್ನ ಹಣದ ಸಮೇತ ಹೊತ್ತೊಯ್ದಿರೋ ಅನುಮಾನದ ಮೇಲೆ ಎಲ್ಲರನ್ನು ವಿಚಾರಣೆಗೊಳಪಡಿಸಿದ್ರು. ಅವರಲ್ಲಿ ಯಾರೂ ಆ ಕೃತ್ಯಕ್ಕೆ ಕೈ ಹಾಕಿಲ್ಲ ಅಂದಾಗ ಈ ಕಂಪನಿಯ ಹಣಕಾಸು ವ್ಯವಹಾರದ ಬಗ್ಗೆ ಮತ್ಯಾರಿಗಾದರೂ ಗೊತ್ತಿದೆಯಾ ಅಂತ ವಿಚಾರಿಸಲಾಯಿತು. ಆಗಲೇ ಹೊರಬಂದಿದ್ದು ಈಗೆ ಕೆಲ ತಿಂಗಳ ಹಿಂದೆ ಹೊರದಬ್ಬಿಸಿಕೊಂಡ ಹುಡುಗನ ವಿಷಯ.
ಕ್ರೋಮಾಗೆ ಹೋಗ್ತಾ ಇದ್ದ ಯಾರು ಚಂದ್ರು ನಾನು ಕ್ರೋಮಾ ಗೋಡೌನಲ್ಲಿ ನಮಗೆ ಅವನಿಗೆ ಕ್ಲರ್ಕ್ ಆಗಿಬಿಟ್ಟಿದೆ. ಗಾಡಿ ನೈಟು ಲೋಡ್ ಮಾಡಿಸ್ತಿದ್ದ, ಡೇನು ಕೂಡ ಒಂದು ಸರಿ ಲೋಡ್ ಮಾಡಿಸ್ತಿದ್ದೆ, ಎಲ್ಲ ಲೋಡ್ ಮಾಡ್ಕೊಂಡಿದ್ದ. ಮತ್ತು ಎಲ್ಲಾದರೂ ಫ್ಯಾಕ್ಟ್ರಿಗೆ ಬೇಕಾದ್ರೂ ಕಳಿಸ್ಕೊಡ್ತಿದ್ವಿ. ಅದು ಕ್ರೋಮಾಗೆ ಹೋದಾಗ ಈ ಚಿಕ್ಕ ಪುಟ್ಟ ಇದು ಏನು ಗೊತ್ತಿದೆ, ಈ ಗಾಡಿ ಹತ್ರ 50 ರೂಪಾಯಿ 60 ರೂಪಾಯಿ ಕೇಳೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಅದಕ್ಕೆ ನಾನು ಏನು ಮಾಡಿದೆ, ನೀನು ನಾಳೆಯಿಂದ ಕೆಲಸಕ್ಕೆ ಬರೋಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದೆ. ನೀನು ತುಂಬ ಇದು ಮಾಡ್ತಿದ್ದೆ, ಡ್ರೈವ್ಗಳ ಹತ್ರ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟೆ. 50-100 ರೂಪಾಯಿಗೆ ಆಸೆ ಪಟ್ಟು ಕೆಲಸ ಕಳ್ಕೊಂಡ ಚಂದ್ರಶೇಖರ ಮೂಲತಃ ಕುಣಿಗಲ್ನವನು. ಬೆಂಗಳೂರಲ್ಲಿ ಬದುಕು ಕಟ್ಕೊಳ್ಳೋ ಕನಸಿಟ್ಕೊಂಡು ಬಂದವನು ಮತ್ತೆ ವಾಪಸ್ ಊರಿಗೆ ಹೋಗಲಿಲ್ಲ. ಬೆಂಗಳೂರಲ್ಲೇ ಇದ್ಕೊಂಡು ಬೇರೆ ಕೆಲಸ ಹುಡುಕ್ತಾ ಇದ್ದ. ಯಾವುದೂ ಸಿಕ್ಕಿರಲಿಲ್ಲ. ಆಗಲೇ ಅವನನ್ನ ಕೆಲಸದಿಂದ ತೆಗೆದುಹಾಕಿದ ಕಂಪನಿಗೆ ಬಾಯಿ ಹೇಳಿದ ಇನ್ನೊಬ್ಬ ಹುಡುಗ ಮೀಟ್ ಆದ. ಅವನು 30-40 ಸಾವಿರ ಗಟ್ಟಲೆ ಗೋಲ್ಮಾಲ್ ಮಾಡಿ ಓಡಿ ಹೋದವನು. ಇವನು ಮಂಗಳೂರಿಗೆ ಕಳಿಸಿದ್ದೆ. ಮಂಗಳೂರಿನಲ್ಲಿ ಒಂದು 2 ಚೆಕ್ 20-25 ಸಾವಿರ ರೂಪಾಯಿ ಡ್ರಾ ಮಾಡಿದ್ದ. ಮತ್ತು ನಾನು ಸೂರತ್ ಪೊಲೀಸ್ ಸ್ಟೇಷನ್ನ ಮ್ಯಾನೇಜರ್ ಕೈಲಿ ಕೊಡಿಸಿದ್ದೆ, ನಾನು ಕೊಟ್ಟಿರಲಿಲ್ಲ. ಮ್ಯಾನೇಜರ್ ಕೊಟ್ಟು ಅವರು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಅವ್ರ ಊರಿಗೆಲ್ಲ ಕಳಿಸಿದ್ರು. ಅದನ್ನು ಭಯ ಬಿದ್ದು ಬಂದು ದುಡ್ಡು ತಂದು ಕೊಟ್ಬಿಟ್ಟು ಅಲ್ಲಿ 40 ಸಾವಿರ ರೂಪಾಯಿ ಜಮಾ ಮಾಡಿದೆ. ಇಲ್ಲೊಂದು 10 ಸಾವಿರ 20 ಸಾವಿರ ಜಮಾ ಮಾಡಿದೆ ಬಂದು. ಆಮೇಲೆ ಬರಲಿಲ್ಲ, ನಮ್ಮ ಆಫೀಸಿಗೆ ಬಂದಿಲ್ಲ. ರಸಿಕಾ ಪೊಲೀಸರಿಗೆ ಅನುಮಾನ ಬಂದಿದ್ದೆ ಇವನ ಮೇಲೆ. ನಂತರ ರಸಿಕನ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಇನ್ವೆಸ್ಟಿಗೇಷನ್ ನಡೆಸಿದ ಇನ್ಸ್ಪೆಕ್ಟರ್ ಶಾಮಣ್ಣ ಅಂಡ್ ಟೀಮ್ಗೆ ಆರೋಪಿಗಳು ಸಿಕ್ಕೇ ಬಿಟ್ಟರು. ನೆಲಮಂಗಲದ ಕುಣಿಗಲ್ ಸರ್ಕಲ್ನಲ್ಲಿ ರಸಿಕನ ಝೆನ್ ಕಾರು ಆರೋಪಿಗಳ ಸಮೇತ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ನಮ್ಮ ಇನ್ಸ್ಪೆಕ್ಟರ್ ಶಾಮಣ್ಣ ಮತ್ತು ಹನುಮಂತಪ್ಪ ಅವರ ತಂಡದವರು 3 ಜನ ಆರೋಪಿಗಳನ್ನು, ಒಬ್ಬ ಚಂದ್ರು ಅಲಿಯಾಸ್ ಚಂದ್ರಶೇಖರ್, ಇವನು ಕುಣಿಗಲ್ ತಾಲೂಕಿನವನು, ಇನ್ನೊಬ್ಬ ರಸಿಕಾ ಅಲಿಯಾಸ್ ನಿತಿನ್, ಇನ್ನೊಬ್ಬ ರಾಕಿ ಅಲಿಯಾಸ್ ರಾಕೇಶ್, ಇವರಿಬ್ಬರೂ ಯಸಲೂರು ಹೋಬಳಿ ಸಕಲೇಶ್ಪುರ ತಾಲೂಕು ಹೊಸೂರು ಗ್ರಾಮದವರು. ಇವರು 3 ಜನವನ್ನು ಅರೆಸ್ಟ್ ಮಾಡಿದ್ದಾರೆ. ಅಸಲಿಗೆ ಈ ಪ್ರಕರಣದಲ್ಲಿ 4 ಭಾಗಿಯಾಗಿದ್ರು. ಆದ್ರೆ ಒಬ್ಬ ಇನ್ನೂ ಪೊಲೀಸರ ಕೈಗೆ ಸಿಗಲಿಲ್ಲ. ಉಳಿದ 3 ಜನರಲ್ಲಿ ರಸಿಕಾ ಮತ್ತು ರಾಕೇಶ್ ಇಬ್ರು ಅಣ್ಣ ತಮ್ಮಂದಿರು, ಇನ್ನೊಬ್ಬ ಸ್ನೇಹಿತ. ವಿಪರ್ಯಾಸ ಅಂದ್ರೆ ಎಲ್ಲರಿಗೂ 20-22ರ ಪ್ರಾಯ. ಬೆಂಗಳೂರಿನ ಚನ್ನನಾಯಕನ ಪಾಳ್ಯದ ನಾಗರಾಜು ಬಿಲ್ಡಿಂಗ್ನಲ್ಲಿ ರಸಿಕಾ ರಾಕೇಶ ಇಬ್ರು ವಾಸವಾಗಿದ್ರು. ಮತ್ತೊಬ್ಬ ಸುಂಕದ ಕಟ್ಟೆಯಲ್ಲಿ ರೂಮ್ ಮಾಡಿಕೊಂಡಿದ್ದ. ಇದೇ 3 ಜನ ಅವತ್ತು ಚೇತನ್ನನ್ನ ಹೊತ್ತೊಯ್ದವರು. ಅದೊಂದು ಕಿಡ್ನಾಪ್ ಹಿಂದೆ ಪಕ್ಕಾ ಪ್ಲಾನ್ ಇತ್ತು. ಅವರು ಅದೇನ್ ಪ್ಲಾನ್ ಮಾಡಿದ್ರು, ಚೇತನ್ ಕಿಡ್ನಾಪ್ ಆಗಿದ್ದು ಹೇಗೆ, ನಂತರ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಆರೋಪಿಗಳು ಸ್ವತಃ ವಿವರಿಸಿದ್ರು. ಆ ಡೀಟೇಲ್ ಅನ್ನ ಒಂದು ಬ್ರೇಕ್ನ ನಂತರ ನೋಡೋಣ.